ಇವರಿಬ್ರು ಪಬ್ನಲ್ಲಿದ್ರ ಮತ್ತೊಬ್ಬ ನಟ ಅನ್ನುವಂಥ ಪ್ರಶ್ನೆ. ದರ್ಶನ್ ಚಿಕ್ಕಣ್ಣ ಬಿಟ್ಟು ಮತ್ತೊಬ್ಬ ನಟ ಇದ್ದ ಬಗ್ಗೆ ಕೂಡ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಕೊಲೆಗೂ ಮುನ್ನ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ವಿಚಾರ. ದರ್ಶನ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ನಟ, 2 ಸಿನಿಮಾಗಳಲ್ಲಿ ಆ ನಟ ಕೂಡ ನಟಿಸಿರುವಂಥದ್ದು. ಇನ್ನು ಪಾರ್ಟಿಗೆ ಚಿಕ್ಕಣ್ಣ ಹಾಗೂ ಆ ನಟ ಒಟ್ಟಿಗೆ ತೆರಳಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಇದೆ. ಮತ್ತೊಬ್ಬ ನಟನಿಗೆ ನೋಟಿಸ್ ನೀಡೋದಕ್ಕೆ ಈಗ ಖಾಕಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ಮಾಹಿತಿ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ವಿಚಾರ, ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳು ಆಗಿದ್ವಾ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ಪಾರ್ಟಿಯಲ್ಲಿದ್ದವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಅದರ ಭಾಗವಾಗಿ ಇವತ್ತು ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಮತ್ತೋರ್ವ ನಾಯಕ ನಟ ಕೂಡ ಇದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನು ನೀಡುವಂತ ಹಿನ್ನೆಲೆಯಲ್ಲಿ ಇವರಿಬ್ರು ಪಬ್ನಲ್ಲಿದ್ರ ಮತ್ತೊಬ್ಬ ನಟ ಅನ್ನುವಂಥ ಪ್ರಶ್ನೆ. ದರ್ಶನ್ ಚಿಕ್ಕಣ್ಣ ಬಿಟ್ಟು ಮತ್ತೊಬ್ಬ ನಟ ಇದ್ದ ಬಗ್ಗೆ ಕೂಡ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಕೊಲೆಗೂ ಮುನ್ನ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ವಿಚಾರ. ದರ್ಶನ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ನಟ, 2 ಸಿನಿಮಾಗಳಲ್ಲಿ ಆ ನಟ ಕೂಡ ನಟಿಸಿರುವಂಥದ್ದು. ಇನ್ನು ಪಾರ್ಟಿಗೆ ಚಿಕ್ಕಣ್ಣ ಹಾಗೂ ಆ ನಟ ಒಟ್ಟಿಗೆ ತೆರಳಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಇದೆ. ಮತ್ತೊಬ್ಬ ನಟನಿಗೆ ನೋಟಿಸ್ ನೀಡೋದಕ್ಕೆ ಈಗ ಖಾಕಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ಮಾಹಿತಿ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ವಿಚಾರ, ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳು ಆಗಿದ್ವಾ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ಪಾರ್ಟಿಯಲ್ಲಿದ್ದವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಅದರ ಭಾಗವಾಗಿ ಇವತ್ತು ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಮತ್ತೋರ್ವ ನಾಯಕ ನಟ ಕೂಡ ಇದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನು ನೀಡುವಂತ ಹಿನ್ನೆಲೆಯಲ್ಲಿ ಇವರಿಬ್ರು ಪಬ್ನಲ್ಲಿದ್ರ ಮತ್ತೊಬ್ಬ ನಟ ಅನ್ನುವಂಥ ಪ್ರಶ್ನೆ. ದರ್ಶನ್ ಚಿಕ್ಕಣ್ಣ ಬಿಟ್ಟು ಮತ್ತೊಬ್ಬ ನಟ ಇದ್ದ ಬಗ್ಗೆ ಕೂಡ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಕೊಲೆಗೂ ಮುನ್ನ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ವಿಚಾರ. ದರ್ಶನ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ನಟ, 2 ಸಿನಿಮಾಗಳಲ್ಲಿ ಆ ನಟ ಕೂಡ ನಟಿಸಿರುವಂಥದ್ದು. ಇನ್ನು ಪಾರ್ಟಿಗೆ ಚಿಕ್ಕಣ್ಣ ಹಾಗೂ ಆ ನಟ ಒಟ್ಟಿಗೆ ತೆರಳಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಇದೆ. ಮತ್ತೊಬ್ಬ ನಟನಿಗೆ ನೋಟಿಸ್ ನೀಡೋದಕ್ಕೆ ಈಗ ಖಾಕಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ಮಾಹಿತಿ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ವಿಚಾರ, ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳು ಆಗಿದ್ವಾ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ಪಾರ್ಟಿಯಲ್ಲಿದ್ದವರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಅದರ ಭಾಗವಾಗಿ ಇವತ್ತು ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಮತ್ತೋರ್ವ ನಾಯಕ ನಟ ಕೂಡ ಇದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನು ನೀಡುವಂತ ಹಿನ್ನೆಲೆಯಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.